ಮನೆಯಲ್ಲಿ ಎರಡು ಟೊಮೆಟೊ ಇದ್ದರೂ ಕೂಡ ಸಾಕು. ಬೆಳಗಿನ ಉಪಹಾರವನ್ನು ತುಂಬ ರುಚಿಯಾಗಿ 10 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಬೋದು. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ವೆಜಿಟೇಬಲ್ ಚಾಪರ್ನ ತಗೊಂಡಿದ್ದೀನಿ. ಈ ಚಾಪರಲ್ಲಿ ಈರುಳ್ಳಿ ಆಗಿರ್ಬೋದು ಅಥವಾ ಯಾವುದೇ ತರಕಾರಿ ಆಗಿರ್ಬೋದು ತುಂಬ ಸುಲಭವಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ನಾನು ಅಡುಗೆ ಮಾಡೋದಕ್ಕೆ ಈ ಒಂದು ಚಾಪರ್ನ ತುಂಬ ಬಳಸ್ತೀನಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಆಗುತ್ತೆ. ಆದರೆ ಇದಕ್ಕೆ ಬ್ಯಾಟ್ರಿ ಏನು ಬೇಕಾಗಿಲ್ಲ. ನಾವು ಮೊಬೈಲ್ನ ಹೆಂಗೆ ಚಾರ್ಜ್ ಮಾಡ್ತೀವಿ ಅದೇ ರೀತಿ ಇದನ್ನು ಚಾರ್ಜ್ ಮಾಡ್ಕೋಬೋದು. ಈಗ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಸಣ್ಣದಾಗಿ ಕಟ್ಟಾಗಿದೆ ಇದು. ಪರೋಟ, ಪಕೋಡ, ರೊಟ್ಟಿ, ಸ್ಯಾಂಡ್ವಿಚ್ಚು, ದೋಸೆ ಯಾವುದಕ್ಕಾದರೂ ತರಕಾರಿ ಕಟ್ ಮಾಡ್ಕೋಬೇಕು ಅಂದರೆ ಇದರಿಂದ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ. ಈ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇದನ್ನು ಕೂಡ ಚಾಪರಲ್ಲಿ ಹಾಕೋಬೋದು, ಆದರೆ ಇದು ರಸ ಬಿಟ್ಬಿಡುತ್ತೆ ಅಂತ ನಾನು ಸಣ್ಣದಾಗಿ ಕೈಯಲ್ಲೇ ಹೆಚ್ಕೊಂಡಿದ್ದೀನಿ. ಜೊತೆಗೆ 2 ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಬೌಲ್ಗೆ 1 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ 2 ಸ್ಪೂನ್ನಷ್ಟು ಚಿರೋಟಿ ರವೆನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ದೊಡ್ಡ ಬೌಲು ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 2 ಟೊಮೆಟೊನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 2ರಿಂದ 3 ಹಸಿಮೆಣಸಿನ್ಕಾಯನ್ನು ಕೂಡ ಹಾಕೋತಾ ಇದ್ದೀವಿ. ನಾವು ಈಗಾಗಲೇ ಹಸಿಮೆಣಸಿನ ಪುಡಿ ಹಾಕ್ಕೊಂಡಿರೋದ್ರಿಂದ ಹಸಿಮೆಣಸಿನ್ಕಾಯಿನ ನೀವು ಎಷ್ಟು ಬೇಕೋ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಒಂದು ಸ್ಪೂನಿಂದ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಸ್ವಲ್ಪನೇ ಹಾಕ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಇದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ನೀರಾಗಿದ್ದರೆ ಇದು ದೋಸೆ ಎದ್ದೇಳೋದಿಲ್ಲ. ಹಾಗಾಗಿ ನಾವು ಅಕ್ಕಿ ಹಿಟ್ಟು ಮತ್ತು ರವೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಂಟಿಲ್ದಿರ ಇದನ್ನು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೇಕಾದರೆ ನೀವು ಸಣ್ಣದಾಗಿ ತುರಿದಿರೋ ಅಂಥ ಕ್ಯಾರೆಟು ಅಥವಾ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯದ ಸೊಪ್ಪು ಯಾವುದನ್ನು ಬೇಕಾದ್ರೂ ಇದಕ್ಕೆ ಹಾಕೋಬೋದು. ಈಗ ಒಂದು ತವಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಗ್ರೀಸ್ ಮಾಡ್ಕೊಳ್ಳೋಣ. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಎಣ್ಣೆ ಜಾಸ್ತಿ ಬಳಸೋದು ಬೇಡ. ಅದರಿಂದ ಒಂದು ಬ್ರಷಿಂದ ಇದಕ್ಕೆ ಸವರ್ಕೊಂಡಿದ್ದೀನಿ ತವಕ್ಕೆ. ಈಗ 1ರಿಂದ 1.5 ಸೌಟಷ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನು ತವದ ಮೇಲೆ ಹಾಕೋತಾ ಹಾಗೆ ನಿಧಾನವಾಗಿ ಇದನ್ನು ಹರಡೋಣ. ಇದು ತುಂಬ ಅಗಲವಾಗಿ ಹರಡಬಾರ್ದು. ಇದು ಆಮ್ಲೆಟ್ ಥರ ನಾವು ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಸೈಜಾಗಿ ಹಾಕ್ಕೊಂಡ್ರೆ ಸಾಕು. ಜೊತೆಗೆ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಬೇಕಿದ್ದರೆ ನೀವು ಇದ್ರ ಬದಲಾಗಿ ತುಪ್ಪನೂ ಕೂಡ ಹಾಕೋಬೋದು. ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಇದು ಬೆಂದ ಮೇಲೆ ನಿಧಾನವಾಗಿ ಇದನ್ನು ಮೊಗಚೆಕಾಯಿಂದ ತೆಗೆದು ಇನ್ನೊಂದು ಕಡೆಯೂ ಕೂಡ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ದೋಸೆನ ತೆಕ್ಕೊಂಡು ಇದನ್ನು ಮೊಗಚು ಹಾಕೋತಾ ಇದ್ದೀನಿ. ಇದು ಲೋ ಕ್ಯಾಲರಿ ಫುಡ್ ಆಗಿರೋದ್ರಿಂದ ಡಯಟಲ್ಲಿರೋರು, ವೆಯ್ಟ್ ಲಾಸ್ ಪ್ಲ್ಯಾನ್ ಮಾಡ್ತಾ ಇರೋರು ಈ ಒಂದು ದೋಸೆನ ಸುಲಭವಾಗಿ ಬೆಳಗ್ಗೆ 5ರಿಂದ 10 ನಿಮಿಷದಲ್ಲಿ ಮಾಡ್ಕೋಬೋದು. ನೀವು ಕೂಡ ಈ ಪ್ಯೂರ್ ವೆಜ್ ಟೊಮೆಟೊ ಆಮ್ಲೆಟ್ ರೆಸಿಪಿನ ಒಂದ್ಸರಿ ಆದರೂ ಟ್ರೈ ಮಾಡಿ. ವಿಡಿಯೋಗೆ ಮರೀದಿರ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.